ನಮಸ್ಕಾರ ಸ್ನೇಹಿತರೆ, 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ವಿಶೇಷ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹಾರ್ದಿಕವಾದ ಶುಭಾಶಯಗಳು. ಇಂಡಿಪೆಂಡೆನ್ಸ್ ಡೇ ಕಾರ್ಯಕ್ರಮದಲ್ಲಿ ಆ್ಯಂಕರಿಂಗ್ ಮಾಡುವುದು ಎಂದರೆ ಕೇವಲ ಸ್ಟೇಜ್ ಮೇಲೆ ನಿಂತು ಕಾರ್ಯಕ್ರಮದ ಹೆಸರುಗಳನ್ನು ಅನೌನ್ಸ್ ಮಾಡುವುದು ಅಲ್ಲ. ಒಂದು ಕಾರ್ಯಕ್ರಮವನ್ನು ಆರಂಭದಿಂದ ಕೊನೆಯವರೆಗೂ ಸರಿಯಾದ ಫ್ಲೋನಲ್ಲಿ, ಒಂದೇ ಎಕ್ಸೈಟ್ಮೆಂಟ್ನಲ್ಲಿ ಮತ್ತು ಒಂದೇ ಎಮೋಷನಲ್ಲಿ ನಡೆಸಿಕೊಂಡು ಹೋಗುವುದೇ ಒಬ್ಬ ಉತ್ತಮ ಆ್ಯಂಕರ್ನ ಜವಾಬ್ದಾರಿ. ಹಾಗಾಗಿ ಇಂದಿನ ವಿಡಿಯೋದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಪೂರ್ಣ ಕಾರ್ಯಕ್ರಮವನ್ನು ಹೇಗೆ ಆ್ಯಂಕರಿಂಗ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಡಲಿದ್ದೇನೆ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಆ್ಯಂಕರಿಂಗ್ ಯೂಟ್ಯೂಬ್ ಚಾನಲ್. ಈ ಒಂದು ಸ್ಕ್ರಿಪ್ಟನ್ನು ಸ್ಕೂಲ್, ಕಾಲೇಜ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಥವಾ ವಿವಿಧ ಸಂಸ್ಥೆಗಳು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ಗೆ ಅಗತ್ಯಕ್ಕೆ ತಕ್ಕಂತೆ ಬಳಸಿಕೊಳ್ಳಬಹುದು. ಮೊದಲಿಗೆ ಕಾರ್ಯಕ್ರಮದ ಓಪನಿಂಗಿಂದ ಆರಂಭ ಮಾಡೋಣ. ಓಪನಿಂಗ್. ನೀವೇನಾದರೂ ಆ್ಯಂಕರಿಂಗ್ ಮಾಡ್ತಾಯಿದ್ರೆ ನೀವು ಸ್ಟೇಜ್ ಮೇಲೆ ಹೋದ ತಕ್ಷಣ ಮೊದಲೇದಾಗಿ ಎಲ್ಲ ಶಾಲಾ ಕಾಲೇಜುಗಳು ಅಥವಾ ಯಾವುದೇ ಇನ್ಸ್ಟಿಟ್ಯೂಷನಲ್ಲಿ ಫ್ಲ್ಯಾಗ್ ಹಾಸ್ಟಿಂಗನ್ನು ಸೂರ್ಯೋದಯಕ್ಕೆ ಮುಂಚೆನೇ ಮಾಡಿರ್ತಾರೆ. ಸೊ ಹಾಗಾಗಿ ಅಲ್ಲಿ ಯಾವುದೇ ರೀತಿ ನಿರೂಪಣೆ ಮಾಡುವ ಅವಶ್ಯಕತೆ ಇರೋದಿಲ್ಲ. ಕೆಲವೊಂದು ಸಂಸ್ಥೆಗಳಲ್ಲಿ, ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಫ್ಲ್ಯಾಗ್ ಹಾಸ್ಟಿಂಗ್ ಆ್ಯಂಕರಿಂಗ್ ಮಧ್ಯದಲ್ಲಿ ಮಾಡ್ತಾರೆ. ಆಗ ನೀವು ಯಾವ ರೀತಿಯಾಗಿ ಫ್ಲ್ಯಾಗ್ ಹಾಸ್ಟಿಂಗ್ಗೆ ನಿರೂಪಣೆಯನ್ನು ಮಾಡಬಹುದು ಅಂತ ಮೊದಲೇದಾಗಿ ನೋಡ್ಬಿಡೋಣ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಅತ್ಯಂತ ಗೌರವಯುತವಾದ ಕ್ಷಣ ಫ್ಲ್ಯಾಗ್ ಹಾಸ್ಟಿಂಗ್. ಇದನ್ನು ನೀವು ಅನೌನ್ಸ್ ಮಾಡುವಾಗ ನಿಮ್ಮ ವಾಯ್ಸ್ನಲ್ಲಿ ಸೀರಿಯಸ್ನೆಸ್ ಇರಬೇಕು. ಸ್ನೇಹಿತರೆ, ಈಗ ನಾವು ಇಂದಿನ ಕಾರ್ಯಕ್ರಮದ ಅತ್ಯಂತ ಗೌರವಯುತ ಮತ್ತು ಹೆಮ್ಮೆಯ ಕ್ಷಣದತ್ತ ಸಾಗುತ್ತಿದ್ದೇವೆ. ನಮ್ಮ ದೇಶದ ಗೌರವ, ಏಕತೆ ಮತ್ತು ಸ್ವಾಭಿಮಾನದ ಪ್ರತೀಕವಾದ ನಮ್ಮ ರಾಷ್ಟ್ರಧ್ವಜವನ್ನು ಹಾರಿಸುವ ಪವಿತ್ರ ಕ್ಷಣ. ನಮ್ಮ ಗೌರವಾನ್ವಿತ ಮುಖ್ಯ ಅತಿಥಿಗಳು, ಅವರ ಹೆಸರು, ಅವರನ್ನು ಧ್ವಜಾರೋಹಣ ನೆರವೇರಿಸಲು ವೇದಿಕೆಗೆ ಅಥವಾ ಧ್ವಜಸ್ತಂಭದ ಬಳಿಗೆ ಆಗಮಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇನೆ ಅಂತ ನೀವು ಗಟ್ಟಿಯಾಗಿ ಹೇಳಬಹುದು. ಅಗತ್ಯವಿದ್ದರೆ ಅವರೊಂದಿಗೆ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದ ಅಥವಾ ಪ್ರಾಂಶುಪಾಲರಾದ ಅವರ ಹೆಸರು ಹಾಗೂ ಇತರ ಗಣ್ಯರು ಆಗಮಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ನಂತರ ಎಲ್ಲರೂ ದಯವಿಟ್ಟು ಎದ್ದು ನಿಂತು ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಬೇಕಾಗಿ ವಿನಂತಿ ಅಂತ ನೀವು ಅನೌನ್ಸ್ ಮಾಡ್ಬೋದು. ಫ್ಲ್ಯಾಗ್ ಹಾಸ್ಟಿಂಗ್ ಆದ ನಂತರ ನಮ್ಮ ರಾಷ್ಟ್ರಧ್ವಜದ 3 ಬಣ್ಣಗಳು ನಮ್ಮ ದೇಶದ ವೈವಿಧ್ಯತೆಯ ಸಂಕೇತ. ಈ ಧ್ವಜ ಸದಾ ಎತ್ತರಕ್ಕೆ ಹಾರುತ್ತಿರಲಿ. ನಂತರ ಈಗ ಎಲ್ಲರೂ ಗೌರವಪೂರ್ವಕವಾಗಿ ರಾಷ್ಟ್ರಗೀತೆಗೆ ಸಿದ್ಧರಾಗೋಣ ಅಂತ ಹೇಳಬಹುದು. ನ್ಯಾಷನಲ್ ಆ್ಯಂಥಮ್ ಮುಗಿದ ನಂತರ ಧನ್ಯವಾದಗಳು, ದಯವಿಟ್ಟು ತಮ್ಮ ತಮ್ಮ ಆಸನಗಳಲ್ಲಿ ಎಲ್ಲರೂ ಕುಳಿತುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಅಂತ ಹೇಳಿ ನೀವು ಮುಂದಿನ ಕಾರ್ಯಕ್ರಮವನ್ನು ಶುರು ಮಾಡಬಹುದು. ಅಥವಾ ಫ್ಲ್ಯಾಗ್ ಹಾಸ್ಟಿಂಗ್ ಮುಗಿದ ನಂತರ ವೇದಿಕೆಗೆ ಬಂದ ಮೇಲೆ ಈ ಒಂದು ಹಂತಗಳನ್ನು ಸ್ಟಾರ್ಟ್ ಮಾಡಬಹುದು. ಸ್ವಾತಂತ್ರ್ಯ ಎನ್ನುವುದು ಕೇವಲ ಒಂದು ಪದವಲ್ಲ, ಅದು ಲಕ್ಷಾಂತರ ಭಾರತೀಯರ ಕನಸು. ಅದು ಅಸಂಖ್ಯಾತ ಹೋರಾಟಗಾರರ ತ್ಯಾಗ. ಅದು ನಮ್ಮ ಪೂರ್ವಜರು ನಮಗಾಗಿ ಬಿಟ್ಟು ಹೋದ ಅಮೂಲ್ಯ ಪರಂಪರೆ ಎಂದು ಹೇಳಬಹುದು. ನಂತರ ಸ್ವಲ್ಪ ಪಾಸನ್ನು ತೆಗೆದುಕೊಂಡು, ಒಂದು ಕಾಲದಲ್ಲಿ ಈ ನೆಲದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆದಿತ್ತು. ಇಂದು ಅದೇ ನೆಲದಲ್ಲಿ ನಾವು ಸ್ವತಂತ್ರವಾಗಿ ನಿಂತು ನಮ್ಮ ರಾಷ್ಟ್ರಧ್ವಜವನ್ನು ಹೆಮ್ಮೆಯಿಂದ ನೋಡುತ್ತಿದ್ದೇವೆ. ಇಂತಹ ಐತಿಹಾಸಿಕ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರ ಹೃದಯದಲ್ಲಿ ದೇಶಭಕ್ತಿಯ ಭಾವವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಈ ಅದ್ಭುತ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ ಎಂದು ಹೇಳಬಹುದು. ನಂತರ ನಮ್ಮ ದೇಶದ ತ್ರಿವರ್ಣ ಧ್ವಜದಂತೆ ನಮ್ಮ ಮನಸ್ಸುಗಳಲ್ಲಿ ದೇಶಪ್ರೇಮವೆಂಬ ಬಣ್ಣಗಳು ಸದಾ ರಂಗೇರಲಿ ಎಂಬ ಆಶಯದೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸೋಣ ಎಂದು ಹೇಳಿ ಮುಂದಿನ ಹಂತಕ್ಕೆ ಹೋಗಬಹುದು. ಸ್ವಾಗತ ಕಾರ್ಯಕ್ರಮ. ಈಗ ಕಾರ್ಯಕ್ರಮದ ವೆಲ್ಕಮ್ ಪಾರ್ಟ್. ಈಗ ನೀವು ಯಾವ ರೀತಿಯಾದ ಸಾಲುಗಳನ್ನು ಬಳಸಿಕೊಳ್ಳಬಹುದು ಅಂತ ಹೇಳಿಕೊಡ್ತೇನೆ. ಇಂದಿನ ಈ ಹೆಮ್ಮೆಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ನಮ್ಮ ಗೌರವಾನ್ವಿತ ಅವರ ಹೆಸರು ಮತ್ತು ಹುದ್ದೆಯನ್ನು ಹೇಳಿ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹೀಗೆ ಕಾರ್ಯಕ್ರಮಕ್ಕೆ ಯಾವ್ಯಾವ ಅತಿಥಿಗಳು ಬಂದಿರ್ತಾರೆ ಹಾಗೆ ಅವರ ಹೆಸರು, ಹುದ್ದೆಯನ್ನು ಮೊದಲೇ ಒಂದು ಲಿಸ್ಟನ್ನು ಪ್ರಿಪೇರ್ ಮಾಡಿಕೊಳ್ಳಿ. ಇದರಿಂದ ಬೇಗ ಬೇಗ ಅತಿಥಿಗಳನ್ನು ಯಾವುದೇ ತಪ್ಪಿಲ್ಲದೆ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡಬಹುದು. ಇನ್ನು ಗಣ್ಯ ಅತಿಥಿಗಳನ್ನು ಯಾವ ರೀತಿಯಾಗಿ ವೆಲ್ಕಮ್ ಮಾಡಬೇಕು ಅಂದರೆ, ನಮ್ಮೊಂದಿಗೆ ಉಪಸ್ಥಿತರಿರುವ ಎಲ್ಲ ಗಣ್ಯ ಅತಿಥಿಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಅಂತ ಹೇಳಬಹುದು. ನಮ್ಮ ಬದುಕಿಗೆ ಜ್ಞಾನ ಮತ್ತು ಮಾರ್ಗದರ್ಶನ ನೀಡುತ್ತಿರುವ ಎಲ್ಲ ಗೌರವಾನ್ವಿತ ಶಿಕ್ಷಕರಿಗೂ ನಮ್ಮ ಹೃದಯಪೂರ್ವಕ ಸ್ವಾಗತ ಅಂತ ಹೇಳಬಹುದು. ಮತ್ತು ವಿದ್ಯಾರ್ಥಿಗಳ ಪೋಷಕರುಗಳಿಗಾಗಿ ತಮ್ಮ ಮಕ್ಕಳ ಕನಸುಗಳಿಗೆ ಬೆಂಬಲವಾಗಿ ನಿಂತಿರುವ ಎಲ್ಲ ಗೌರವಾನ್ವಿತ ಪೋಷಕರಿಗೂ ಆತ್ಮೀಯವಾದ ಸ್ವಾಗತ ಅಥವಾ ಈ ವೇದಿಕೆಗೆ ಆತ್ಮೀಯವಾದ ಸ್ವಾಗತ ಅಂತ ಹೇಳಬಹುದು. ಈಗ ಕಾರ್ಯಕ್ರಮದಲ್ಲಿ ನೆರೆದಿರುವಂತಹ ವಿದ್ಯಾರ್ಥಿಗಳನ್ನು ಯಾವ ರೀತಿಯಾಗಿ ವೆಲ್ಕಮ್ ಮಾಡಬೇಕು ಅಂದರೆ, ಈ ದೇಶದ ಭವಿಷ್ಯವನ್ನು ನಿರ್ಮಿಸಲಿರುವ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹಾರ್ದಿಕವಾದ ಸ್ವಾಗತ ಅಂತ ಹೇಳಬಹುದು.
ಎಲ್ಲರಿಗೂ ಸ್ವಾಗತ ಮಾಡಿದ ನಂತರ ಒಂದು ಪವರ್ಫುಲ್ ಲೈನನ್ನು ಹೇಳಿ. ಇಂದು ಇಲ್ಲಿ ಸೇರಿರುವುದು ಕೇವಲ ಜನರ ಸಮೂಹವಲ್ಲ, ಇದು ದೇಶಪ್ರೇಮದಿಂದ ಒಂದಾಗಿರುವ ಒಂದು ಕುಟುಂಬ. ಈ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ 80ನೇ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಸ್ವಾಗತ ಅಂತ ಹೇಳಿ ನೀವು ಆ ಒಂದು ಹಂತವನ್ನು ಮುಗಿಸಬಹುದು. ಈಗ ಮುಂದಿನ ಕಾರ್ಯಕ್ರಮ ಪ್ರಾರ್ಥನಾ ಗೀತೆ. ಈಗ ಕಾರ್ಯಕ್ರಮವನ್ನು ಪ್ರೇಯರ್ ಮೂಲಕ ಮುಂದುವರಿಸೋಣ ಅಂತ ಹೇಳಬಹುದು. ಪ್ರೇಯರ್ ಕಾರ್ಯಕ್ರಮಕ್ಕೆ ಒಂದು ಪೀಸ್ಫುಲ್ ಟ್ರಾನ್ಸಿಷನ್ ಇರಬೇಕಾಗುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ಸಾಲು ಈ ರೀತಿಯಾಗಿರ್ಬೋದು. ಪ್ರಾರ್ಥನೆ ಎಂದರೆ ಕೇವಲ ದೇವರನ್ನು ನೆನಪಿಸಿಕೊಳ್ಳುವುದು ಮಾತ್ರವಲ್ಲ, ನಮ್ಮ ಮನಸ್ಸನ್ನು ಶಾಂತಗೊಳಿಸಿ ಒಳ್ಳೆಯ ಕಾರ್ಯಕ್ರಮಕ್ಕೆ ನಮ್ಮನ್ನು ಸಿದ್ಧಪಡಿಸುವ ಒಂದು ಸುಂದರ ಕ್ಷಣ. ಈಗ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ನೀಡಲು ಪ್ರಾರ್ಥನಾ ಗೀತೆಯನ್ನು ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ಅಂತ ಆ ವಿದ್ಯಾರ್ಥಿ ಹೆಸರನ್ನು ಹೇಳಿ ವೇದಿಕೆಗೆ ಆಹ್ವಾನಿಸೋಣ ಅಂತ ಹೇಳಬಹುದು. ಪ್ರಾರ್ಥನಾ ಗೀತೆ ಮುಗಿದ ನಂತರ ನೀವು ಈ ರೀತಿಯಾಗಿ ಹೇಳಬಹುದು. ಅದ್ಭುತವಾದ ಪ್ರಾರ್ಥನಾ ಗೀತೆಯ ಮೂಲಕ ನಮ್ಮ ಮನಸ್ಸುಗಳಿಗೆ ಶಾಂತಿ ಮತ್ತು ಸಕಾರಾತ್ಮಕತೆಯನ್ನು ತುಂಬಿದ ನಮ್ಮ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳಬಹುದು. ವೆಲ್ಕಮ್ ಸ್ಪೀಚ್. ಈಗ ವೆಲ್ಕಮ್ ಸ್ಪೀಚ್ ಯಾವುದೇ ಕಾರ್ಯಕ್ರಮದ ಆರಂಭಕ್ಕೆ ಒಂದು ಸುಂದರವಾದ ವೆಲ್ಕಮ್ ಕಾರ್ಯಕ್ರಮದ ಸಂಪೂರ್ಣ ವಾತಾವರಣಕ್ಕೆ ಪಾಸಿಟಿವ್ ಎನರ್ಜಿಯನ್ನು ನೀಡುತ್ತದೆ. ಈಗ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಅಧಿಕೃತ ವೆಲ್ಕಮ್ ನೀಡಲು ಅವರ ಹೆಸರು ಮತ್ತು ಹುದ್ದೆಯನ್ನು ಹೇಳಿ ಅವರನ್ನು ವೇದಿಕೆಗೆ ಆತ್ಮೀಯವಾಗಿ ಆಹ್ವಾನಿಸುತ್ತೇವೆ ಅಂತ ಹೇಳಬಹುದು. ಸ್ಪೀಚ್ ಮುಗಿದ ನಂತರ ಅತ್ಯಂತ ಸುಂದರವಾದ ಮತ್ತು ಆತ್ಮೀಯವಾದ ವೆಲ್ಕಮ್ ಸ್ಪೀಚ್ಗಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳಬಹುದು. ಈಗ ಮುಂದಿನ ಕಾರ್ಯಕ್ರಮ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್. ಈಗ ನಾವು ಕಾರ್ಯಕ್ರಮದ ಮತ್ತೊಂದು ಪ್ರಮುಖ ಭಾಗಕ್ಕೆ ಬರುತ್ತಿದ್ದೇವೆ. ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ಇದನ್ನು ಅನೌನ್ಸ್ ಮಾಡುವಾಗ ಸ್ಪೀಕರ್ನ ಇಂಪಾರ್ಟೆನ್ಸ್ ತಿಳಿಯುವಂತೆ ಮಾಡಬೇಕು. ಸ್ವಾತಂತ್ರ್ಯ ಎಂದರೆ ಕೇವಲ ಬ್ರಿಟಿಷ್ ರೂಲ್ನಿಂದ ಮುಕ್ತವಾಗುವುದು ಅಲ್ಲ, ನಮ್ಮ ದೇಶದ ಜವಾಬ್ದಾರಿಯನ್ನು ಅರಿತು ಉತ್ತಮ ನಾಗರಿಕರಾಗಿ ಬದುಕುವುದು ಸ್ವಾತಂತ್ರ್ಯದ ನಿಜವಾದ ಅರ್ಥ. ಈ ವಿಷಯದ ಕುರಿತು ನಮ್ಮೊಂದಿಗೆ ತಮ್ಮ ಅಮೂಲ್ಯವಾದ ವಿಚಾರಗಳನ್ನು ಹಂಚಿಕೊಳ್ಳಲು ಆಗಮಿಸಲಿರುವ ಸ್ಪೀಕರ್ನ ನೇಮ್ ಹೇಳಿ ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸುತ್ತೇವೆ ಅಂತ ಹೇಳಬಹುದು. ಅವರ ಸ್ಪೀಚ್ ಮುಗಿದ ನಂತರ ನಮ್ಮ ದೇಶದ ಇತಿಹಾಸ, ಸ್ವಾತಂತ್ರ್ಯದ ಮೌಲ್ಯ ಮತ್ತು ನಮ್ಮ ದೇಶದ ಜವಾಬ್ದಾರಿಯನ್ನು ನೆನಪಿಸಿದ ಈ ಅರ್ಥಪೂರ್ಣ ಮಾತುಗಳನ್ನಾಡಿದ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳಬಹುದು. ಮುಂದಿನ ಕಾರ್ಯಕ್ರಮ ಕಲ್ಚರಲ್ ಆ್ಯಕ್ಟಿವಿಟೀಸ್. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏನಾದರೂ ಹಮ್ಮಿಕೊಂಡಿದ್ದರೆ ಆಗ ನೀವು ಯಾವ ರೀತಿಯಾಗಿ ಲೈನ್ಗಳನ್ನು ಬಳಸಬಹುದು ಅಂತ ಈಗ ನೋಡೋಣ. ಈಗ ಕಾರ್ಯಕ್ರಮದ ಎನರ್ಜಿ ಹೆಚ್ಚಿಸುವ ಸಮಯ ಕಲ್ಚರಲ್ ಈವೆಂಟ್ಸ್. ಇಲ್ಲಿ ಆ್ಯಂಕರ್ನ ಎನರ್ಜಿ ತುಂಬ ಮುಖ್ಯವಾಗುತ್ತೆ. ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಬಣ್ಣ, ಇನ್ನಷ್ಟು ಉತ್ಸಾಹವನ್ನು, ಇನ್ನಷ್ಟು ದೇಶಭಕ್ತಿಯನ್ನು ತುಂಬುವ ಸಮಯ ಬಂದಿದೆ. ನಮ್ಮ ವಿದ್ಯಾರ್ಥಿಗಳ ಪ್ರತಿಭೆಯ ಸಂಭ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲ ಕಾರ್ಯಕ್ರಮ ಡ್ಯಾನ್ಸ್ ಆಗಿದ್ದರೆ ದೇಶಭಕ್ತಿ ಎಂದರೆ ಕೇವಲ ಮಾತಿನಲ್ಲಿ ಹೇಳುವುದು ಅಲ್ಲ, ಕೆಲವೊಮ್ಮೆ ಅದು ಹೆಜ್ಜೆಗಳಲ್ಲಿ, ಸಂಗೀತದಲ್ಲಿ ಮತ್ತು ಭಾವನೆಗಳಲ್ಲಿ ವ್ಯಕ್ತವಾಗುತ್ತದೆ. ಈಗ ನಮ್ಮ ವಿದ್ಯಾರ್ಥಿಗಳಿಂದ ಒಂದು ಅದ್ಭುತವಾದ ದೇಶಭಕ್ತಿ ಸಾರುವ ನೃತ್ಯ ಕಾರ್ಯಕ್ರಮ. ಎಲ್ಲರೂ ಚಪ್ಪಾಳೆ ಮೂಲಕ ಅವರನ್ನು ಪ್ರೋತ್ಸಾಹಿಸಿ ಅಂತ ಹೇಳಬಹುದು. ಅವರ ಒಂದು ಪ್ರದರ್ಶನ ಮುಗಿದ ನಂತರ ವಾವ್, ಅದ್ಭುತವಾದ ಪ್ರದರ್ಶನ, ನಮ್ಮ ವಿದ್ಯಾರ್ಥಿಗಳ ಪ್ರತಿಭೆಗೆ ಮತ್ತೊಂದು ಜೋರಾದ ಚಪ್ಪಾಳೆ ಇರಲಿ ಅಂತ ಅವರ ಎನರ್ಜಿಯನ್ನು ನೀವು ಬೂಸ್ಟ್ ಮಾಡಬಹುದು. ಈಗ ನಮ್ಮ ವಿದ್ಯಾರ್ಥಿಗಳು ದೇಶಪ್ರೇಮದ ಭಾವನೆಯನ್ನು ತಮ್ಮ ಸುಮಧುರ ಕಂಠದ ಮೂಲಕ ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆಗೆ ಆಹ್ವಾನಿಸೋಣ ಅಂತ ಹೇಳಬಹುದು. ಅವರ ದೇಶಭಕ್ತಿ ಗೀತೆಯನ್ನು ಆಲಿಸಲು ಎಲ್ಲರೂ ಸಿದ್ಧರಾಗೋಣ ಅಂತ ಕೂಡ ಹೇಳಬಹುದು. ಆ ಸಂಗೀತ ಕಾರ್ಯಕ್ರಮ ಮುಗಿದ ನಂತರ ತಮ್ಮ ಸುಮಧುರ ಕಂಠದ ಮೂಲಕ ಎಲ್ಲರಿಗೆ ದೇಶಭಕ್ತಿ ಭಾವನೆಯನ್ನು ಮೂಡಿಸಿದ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳಬಹುದು. ಈಗ ಮುಂದಿನ ಕಾರ್ಯಕ್ರಮ ಡ್ರಾಮಾ ಅಥವಾ ಸ್ಕ್ರಿಪ್ಟ್ಗಳು ಆಗಿದ್ದರೆ ಆಗ ಯಾವ ರೀತಿಯಾಗಿ ಲೈನ್ಗಳನ್ನು ಬಳಸಬಹುದು ಅಂದರೆ, ಇತಿಹಾಸವನ್ನು ಪುಸ್ತಕದಲ್ಲಿ ಓದುವುದು ಒಂದು ಅನುಭವ, ಅದೇ ಇತಿಹಾಸವನ್ನು ನಮ್ಮ ಕಣ್ಣ ಮುಂದೆ ಅಭಿನಯದ ಮೂಲಕ ನೋಡುವುದು ಮತ್ತೊಂದು ಅನುಭವ. ಈಗ ನಮ್ಮ ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ಹೋರಾಟದ ಒಂದು ಪ್ರಮುಖ ಘಟನೆಯನ್ನು ಆಧರಿಸಿ ವಿಶೇಷ ನಾಟಕವನ್ನು ಪ್ರಸ್ತುತಪಡಿಸಲಿದ್ದಾರೆ ಅಂತ ಹೇಳಬಹುದು. ಅವರ ಪರ್ಫಾರ್ಮೆನ್ಸನ್ನು ಪ್ರೋತ್ಸಾಹಿಸಲು ನಿಮ್ಮ ಚಪ್ಪಾಳೆಗೆ ಸದಾ ಸಿದ್ಧರಾಗಿರಿ. ಪರ್ಫಾರ್ಮೆನ್ಸ್ ಮುಗಿದ ನಂತರ ಅದ್ಭುತವಾದ ಅಭಿನಯ. ಈ ಪರ್ಫಾರ್ಮೆನ್ಸ್ ಮೂಲಕ ನಮ್ಮ ಸ್ವಾತಂತ್ರ್ಯದ ಬೆಲೆಯನ್ನು ಮತ್ತೊಮ್ಮೆ ನೆನಪಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಈಗ ಮುಂದಿನ ಕಾರ್ಯಕ್ರಮ ಪ್ರೈಸ್ ಡಿಸ್ಟ್ರಿಬ್ಯೂಷನ್, ಬಹುಮಾನ ವಿತರಣೆ. ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಕೆಲವೊಂದು ಸ್ಪೋರ್ಟ್ಸ್ ಆ್ಯಂಡ್ ಇವೆಂಟ್ಸನ್ನು ಪ್ಲ್ಯಾನ್ ಮಾಡಿರ್ತಾರೆ. ಅದರಲ್ಲಿ ಗೆದ್ದಂತಹ ವಿದ್ಯಾರ್ಥಿಗಳಿಗೆ ಪ್ರೈಸನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಆ ಸಮಯದಲ್ಲಿ ಯಾವ ರೀತಿಯಾದ ಲೈನ್ಗಳನ್ನು ಬಳಸ್ಬೋದು ಅಂತ ಈಗ ನೋಡೋಣ. ಈಗ ಮತ್ತೊಂದು ಎಕ್ಸೈಟ್ಮೆಂಟ್ ಮೂಮೆಂಟ್ ಅಂದರೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್. ಎಲ್ಲ ವಿದ್ಯಾರ್ಥಿಗಳು ತುಂಬ ಉತ್ಸುಕರಾಗಿದ್ದಾರೆ ಅಂತ ನೀವು ಅವರ ಎನರ್ಜಿಯನ್ನು ಬೂಸ್ಟ್ ಮಾಡಬಹುದು. ಆಗ ಯಾವ ರೀತಿಯಾದ ಲೈನ್ಗಳನ್ನು ಬಳಸ್ಬೋದು ಅಂದರೆ,
ಯಶಸ್ಸು ಎಂದರೆ ಕೇವಲ ಬಹುಮಾನ ಪಡೆಯುವುದು ಅಲ್ಲ. ಯಶಸ್ಸು ಎಂದರೆ ಪ್ರಯತ್ನ, ಶಿಸ್ತು ಮತ್ತು ನಿರಂತರ ಪರಿಶ್ರಮದ ಫಲವಾಗಿದೆ. ಇಂದು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿ ಸಾಧನೆ ಮಾಡಿದ ನಮ್ಮ ವಿದ್ಯಾರ್ಥಿಗಳನ್ನು ಗೌರವಿಸುವ ಸಮಯ. ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮವನ್ನು ಆರಂಭಿಸೋಣ ಅಂತ ಹೇಳಬಹುದು. ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲು ನಮ್ಮ ಗೌರವಾನ್ವಿತ ಮುಖ್ಯ ಅತಿಥಿಗಳು ಮತ್ತು ಗಣ್ಯ ಅತಿಥಿಗಳನ್ನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಪ್ರಶಸ್ತಿ ಪಡೆಯುವ ವಿದ್ಯಾರ್ಥಿಗಳ ಹೆಸರು ಒಂದೊಂದಾಗಿ ಅನೌನ್ಸ್ ಮಾಡುತ್ತಾ ಹೋಗಬಹುದು. ಈ ಒಂದು ಕ್ರೀಡೆಯಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಲು ಕ್ರೀಡೆಯ ಹೆಸರನ್ನು ಹೇಳಿ ಈ ತಂಡದವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಈ ಒಂದು ತಂಡದವರಿಗೆ ನಮ್ಮ ವೇದಿಕೆಯ ಸಹ ಶಿಕ್ಷಕರಾದಂಥ ಇವರು ಒಂದು ಪ್ರಶಸ್ತಿ ಪ್ರದಾನವನ್ನು ಮಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಅಂತ ನೀವು ಹೇಳಬಹುದು. ಆ ಪ್ರಶಸ್ತಿ ಪ್ರದಾನ ಆದ ನಂತರ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಅಂತ ನೀವು ಹೇಳಬಹುದು. ಗೀತಗಾಯನದಲ್ಲಿ ತಮ್ಮ ಸುಮಧುರ ಕಂಠದ ಮೂಲಕ ಪ್ರಥಮ ಪ್ರಶಸ್ತಿಗೆ ಭಾಜನರಾದ ಈ ವಿದ್ಯಾರ್ಥಿ ಆ ಹೆಸರನ್ನು ಹೇಳಿ ಇವರು ಬಂದು ತಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸಲು ಕೇಳಿಕೊಳ್ಳುತ್ತಿದ್ದೇನೆ ಅಂತ ಹೇಳಬಹುದು. ಇವರಿಗೆ ನಮ್ಮ ವೇದಿಕೆಯ ಗಣ್ಯ ಅತಿಥಿಗಳಾದಂತಹ ಇವರು ಪ್ರಶಸ್ತಿ ಪ್ರದಾನ ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಅಂತ ಹೇಳಬಹುದು. ಒನ್ಸ್ ಪ್ರಶಸ್ತಿ ಪ್ರದಾನ ಆದ ನಂತರ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳಬಹುದು. ಪ್ರತಿ ವಿದ್ಯಾರ್ಥಿಯ ಹೆಸರನ್ನು ಅನೌನ್ಸ್ ಮಾಡುವಾಗ ತುಂಬ ಫಾಸ್ಟ್ ಆಗಬೇಡಿ. ಪ್ರಶಸ್ತಿ ಪಡೆದ ವಿದ್ಯಾರ್ಥಿಗಳಿಗೆ ಚಪ್ಪಾಳೆಯನ್ನು ತಟ್ಟಲು ಆಗಾಗ ನೀವು ಪ್ರೇಕ್ಷಕರಿಗೆ ನೆನಪು ಮಾಡ್ತಾ ಇರಬೇಕಾಗತ್ತೆ. ಎಲ್ಲ ಪ್ರಶಸ್ತಿ ಪ್ರದಾನ ಮುಗಿದ ನಂತರ ನಮ್ಮ ಎಲ್ಲ ಅಚೀವರ್ಸ್ಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಇರಲಿ ಅಂತ ಮತ್ತೊಮ್ಮೆ ಚಪ್ಪಾಳೆಗಾಗಿ ನೀವು ಕೂಗನ್ನು ಕೂಗಬೇಕಾಗತ್ತೆ. ಇಂದು ಪ್ರಶಸ್ತಿ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಮತ್ತು ಒಂದು ವಿಷಯವನ್ನು ನೆನಪಿಟ್ಕೊಳ್ಳಿ, ಇಂದು ಪ್ರಶಸ್ತಿ ಪಡೆಯದ ವಿದ್ಯಾರ್ಥಿಗಳು ನಿರಾಶರಾಗಬೇಕಾಗಿಲ್ಲ. ಪ್ರಯತ್ನ ಮುಂದುವರಿಸಿ, ನಿಮ್ಮ ಸಮಯವು ಬಂದೇ ಬರುತ್ತೆ. ಈಗ ಮುಂದಿನ ಕಾರ್ಯಕ್ರಮ ಅಧ್ಯಕ್ಷೀಯ ನುಡಿಗಳು. ನಿಮ್ಮ ಕಾರ್ಯಕ್ರಮದಲ್ಲಿ ಅಧ್ಯಕ್ಷೀಯ ಭಾಷಣವನ್ನು ಮಾಡಲಿದ್ದಾರೆ. ಆಗ ಯಾವ ರೀತಿಯಾದ ಸಾಲುಗಳನ್ನು ಬಳಸಬಹುದು ಅಂತ ಈಗ ನೋಡೋಣ. ಈಗ ನಾವು ಇಂದಿನ ಕಾರ್ಯಕ್ರಮದ ವಿಶೇಷ ಸಂದೇಶದತ್ತ ಸಾಗುತ್ತಿದ್ದೇವೆ. ನಮ್ಮ ವಿದ್ಯಾರ್ಥಿಗಳಿಗೆ ತಮ್ಮ ಅನುಭವ ಮತ್ತು ಅಮೂಲ್ಯವಾದ ವಿಚಾರಗಳ ಮೂಲಕ ಮಾರ್ಗದರ್ಶನವನ್ನು ನೀಡಲು ನಮ್ಮೊಂದಿಗೆ ಉಪಸ್ಥಿತರಿರುವ ಗೌರವಾನ್ವಿತ ಮುಖ್ಯ ಅತಿಥಿಗಳಾದ ಅವರ ಹೆಸರನ್ನು ಹೇಳಿ ಅವರನ್ನು ಮಾತನಾಡಲು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ ಅಂತ ಹೇಳಬಹುದು. ಅವರ ಭಾಷಣ ಮುಗಿದ ನಂತರ ನಿಮ್ಮ ಅಮೂಲ್ಯವಾದ ಮಾತುಗಳು ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದೆ. ನಮ್ಮ ವಿದ್ಯಾರ್ಥಿಗಳಿಗೆ ನೀಡಿದ ಈ ಮಾರ್ಗದರ್ಶನಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳಬಹುದು. ಅತಿಥಿ ಭಾಷಣ ಮುಗಿದ ನಂತರ ನಿಮ್ಮ ವೇದಿಕೆಯಲ್ಲಿರುವ ಗಣ್ಯ ಅತಿಥಿಗಳು ಅಥವಾ ಯಾರಾದರೂ ಶಿಕ್ಷಕರು ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಅಥವಾ ಇವೆಂಟ್ನ ಬಗ್ಗೆ ಮಾತನಾಡಲು ಇಚ್ಛಿಸಿದರೆ ಅಂಥ ಸಮಯದಲ್ಲಿ ನೀವು ಅವರನ್ನು ವೇದಿಕೆಗೆ ಆಹ್ವಾನಿಸಬಹುದು. ಆಗ ನೀವು ಬಳಸಿಕೊಳ್ಳಲು ಯಾವುದೇ ರೀತಿ ಕೊಟೇಶನ್ಗಳು ನಿಮಗೆ ಲಭ್ಯವಿಲ್ಲದಿದ್ದರೆ ನಾವು ಈಗಾಗಲೇ ಸ್ವಾತಂತ್ರ್ಯ ದಿನಾಚರಣೆ ಅಥವಾ ಗಣರಾಜ್ಯೋತ್ಸವಕ್ಕೆ ಬಳಸಬಹುದಾದಂತಹ ನುಡಿಮುತ್ತುಗಳ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇವೆ. ನಿಮಗೆ ಆ ವಿಡಿಯೋಗಳು ಏನಾದರೂ ಬೇಕಾದರೆ ಮೇಲೆ ಐ ಬಟನಲ್ಲಿ ಹಾಗೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಅಲ್ಲಿ ನಿಮಗೆ ಬೇಕಾದಂತಹ ಕೊಟೇಶನ್ ಸಿಗ್ತವೆ. ಈಗ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ. ಈ ಒಂದು ಕಾರ್ಯಕ್ರಮ ತುಂಬ ಪ್ರಮುಖವಾದ ಕಾರ್ಯಕ್ರಮ. ಒಂದು ಕಾರ್ಯಕ್ರಮದ ಪ್ರಾರಂಭ ಎಷ್ಟು ಮುಖ್ಯನೋ ವಂದನಾರ್ಪಣೆ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಒಬ್ಬ ಆ್ಯಂಕರ್ ಜನರ ಮನಸ್ಸಲ್ಲಿ ಉಳಿಬೇಕು ಅಂದರೆ ಈ ಎರಡು ಕಾರ್ಯಕ್ರಮಗಳು ತುಂಬ ಮುಖ್ಯವಾಗಿರುತ್ತೆ. ಸೊ ನೀವು ಈ ಕಾರ್ಯಕ್ರಮವನ್ನು ಕೇರ್ಫುಲ್ಲಾಗಿ ನಡೆಸ್ಕೊಡ್ಬೇಕು. ವಂದನಾರ್ಪಣೆಯಲ್ಲಿ ಬಳಸಬಹುದಾದ ಸಾಲುಗಳು. ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಒಬ್ಬರ ಪ್ರಯತ್ನ ಮಾತ್ರ ಸಾಕಾಗುವುದಿಲ್ಲ, ಅದರ ಹಿಂದೆ ಹಲವಾರು ಜನರ ಪರಿಶ್ರಮ ಇರುತ್ತದೆ. ಈಗ ಇಂದಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅಂತ ಹೇಳಿ ನೀವು ಒಂದೇ ಸರಿ ಕಾರ್ಯಕ್ರಮವನ್ನು ಮುಗಿಸ್ಬೋದು. ಅಥವಾ ಈಗ ಇಂದಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಪ್ರತಿಯೊಬ್ಬರಿಗೂ ಧನ್ಯವಾದ ಅರ್ಪಿಸಲು ಅವರ ಹೆಸರನ್ನು ಹೇಳಿ ಇವರು ವಂದನಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಲು ಬರುತ್ತಿದ್ದಾರೆ ಅಂತ ಹೇಳಬಹುದು. ವಂದನಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿದ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳಿ ನೀವು ಮುಂದಿನ ಹಂತಕ್ಕೆ ಹೋಗಬಹುದು. ಈಗ ಕೊನೆಯ ಹಂತ ಆ್ಯಂಕರ್ನ ಹಂತ. ಕೊನೆಗೆ ಆ್ಯಂಕರ್ ಆಗಿ ನೀವು ಒಂದು ಪವರ್ಫುಲ್ ಕ್ಲೋಸಿಂಗ್ ಲೈನನ್ನು ಕೊಡಬಹುದು. ಸ್ನೇಹಿತರೆ, ಇಂದು ನಾವು ಕೇವಲ ರಾಷ್ಟ್ರೀಯ ಹಬ್ಬವನ್ನು ಆಚರಿಸಿಲ್ಲ, ನಮ್ಮ ಸ್ವಾತಂತ್ರ್ಯದ ಇತಿಹಾಸವನ್ನು ನೆನಪಿಸಿಕೊಂಡಿದ್ದೇವೆ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸಿದ್ದೇವೆ. ನಮ್ಮ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸಿದ್ದೇವೆ ಮತ್ತು ನಮ್ಮ ದೇಶದ ಭವಿಷ್ಯದ ಬಗ್ಗೆ ಮತ್ತೊಮ್ಮೆ ಯೋಚಿಸಿದ್ದೇವೆ. 1947ರಲ್ಲಿ ನಮ್ಮ ಪೂರ್ವಜರು ನಮಗೆ ಸ್ವಾತಂತ್ರ್ಯವನ್ನು ನೀಡಿದರು. ಇಂದು 2026ರಲ್ಲಿ ಆ ಸ್ವಾತಂತ್ರ್ಯವನ್ನು ಜವಾಬ್ದಾರಿಯುತವಾಗಿ ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವುದು ನಮ್ಮ ಕರ್ತವ್ಯ. ನಮ್ಮ ದೇಶವನ್ನು ಪ್ರೀತಿಸೋಣ, ನಮ್ಮ ಸಂವಿಧಾನವನ್ನು ಗೌರವಿಸೋಣ, ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸೋಣ.
ನಮ್ಮ ಭಾರತವನ್ನು ಇನ್ನಷ್ಟು ಶಕ್ತಿಶಾಲಿ, ಸುಂದರ ಮತ್ತು ಅಭಿವೃದ್ಧಿಶೀಲ ದೇಶವನ್ನಾಗಿ ನಿರ್ಮಿಸಲು ನಮ್ಮ ಕೈಲಾದ ಕೊಡುಗೆಯನ್ನು ನೀಡೋಣ. ಇಂದಿನ ಈ 80ನೇ ಸ್ವತಂತ್ರ ದಿನಾಚರಣೆಯ ಸಂಭ್ರಮ ನಿಮ್ಮೆಲ್ಲರ ಮನಸ್ಸಿನಲ್ಲಿ ದೇಶಪ್ರೇಮದ ಹೊಸ ಉತ್ಸಾಹವನ್ನು ಮೂಡಿಸಲಿ ಎಂಬ ಆಶಯದೊಂದಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಅಂತ ಹೇಳಿ ನೀವು ಕಾರ್ಯಕ್ರಮವನ್ನು ಮುಗಿಸಬಹುದು. ಘೋಷಣೆಗಳನ್ನು ಕೂಗಬಹುದು. ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ ಅಂತ ನೀವು ಘೋಷಣೆಗಳನ್ನು ಕೇಳಿಸಿ ಕಾರ್ಯಕ್ರಮವನ್ನು ಮುಗಿಸಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಯಾವ ರೀತಿಯಾಗಿ ಆ್ಯಂಕರಿಂಗ್ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಕಂಟೆಂಟ್ಗಾಗಿ ಕೆಳಗೆ ಕಾಣ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೇವ್ ಮಾಡಿ. ಇದರಿಂದ ನಾವು ಮಾಡುವ ಯಾವುದೇ ವಿಡಿಯೋ ಮೊದಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಈ ಒಂದು ವಿಡಿಯೋವನ್ನು ಸಾಧ್ಯವಾದಷ್ಟು ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಶೇರ್ ಮಾಡಿ, ಇದರಿಂದ ಅವರಿಗೆ ಸಹಾಯಕವಾಗುತ್ತೆ. ನಿಮಗೆ ಈ ಒಂದು ವಿಡಿಯೋದಲ್ಲಿರುವ ಕಂಟೆಂಟ್ ಸಾಕಾಗಿಲ್ಲ ಅಂತ ಅನಿಸಿದರೆ ಇದೇ ರೀತಿಯ ಕೆಲವೊಂದು ವಿಡಿಯೋಸ್ಗಳನ್ನು ಅಥವಾ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಮಾಡಬಹುದಾದ ಭಾಷಣ, ಆ್ಯಂಕರಿಂಗ್, ನುಡಿಮುತ್ತುಗಳ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೇವೆ. ನೀವು ಅವುಗಳನ್ನು ನೋಡಿಬಿಟ್ಟು ಅದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಆ ಎಲ್ಲ ವಿಡಿಯೋಗಳು ನಮ್ಮ ಚಾನಲಲ್ಲಿ ಅವೈಲೇಬಲ್ ಇದ್ದಾವೆ, ಒಂದ್ಸರಿ ಚೆಕ್ಔಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಬಾಯ್ ಬಾಯ್.